ಅಷ್ಟರಲ್ಲಿ 2 ನಿಮಿಷಗಳ ಸಮಯ ಬಿಜೆಪಿಗೆ JDSಗೆ ಇರುವಂಥದ್ದು. ಎಸ್ ಅಜಿತ್, ಇಲ್ಲಿ ಈ ಕೈಲಾಗ್ದವನ್ ಮೈ ಪರ್ಸ್ಕೊಂಡಂಗೆ ಅನ್ನೋಗೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಜಿತ್. ಬೆಂಗಳೂರು ಸೆಂಟ್ರಲ್ ಈ ಸಲ ವೋಟಿಂಗ್ ಆಗಿರೋದೇ 52%, ಬೆಂಗಳೂರು ನಾರ್ತ್ 54%, ಬೆಂಗಳೂರು ಸೌತ್ 53%. ಸೊ ರೆಸ್ಟ್ 48, 47, 46% ವೋಟಿಂಗ್ ಆಗೇ ಇಲ್ಲ. ಅವರಲ್ಲಿ ಲಿಸ್ಟ್ ಅಲ್ಲಿ ಇದ್ದಾರೆ. ಈ ರಾಹುಲ್ ಗಾಂಧಿ ಅದನ್ನ ಎತ್ಕೊಂಡ್ಬಂದು ಇಲ್ಲಿ ಇವ್ರು ಓಟ್ ಕಳ್ತನ ಆಗೋಗಿದೆ. ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ ಐಡಿಯಾ ಕೊಟ್ಟಂತವನು ಮಾಡಿದಂತ ದೊಡ್ಡ ಬ್ಲಂಡರ್ ಇದು. ಅಲ್ಲ, ಒಂದ್ ನಿಮಿಷ ಕೊಟ್ಟಿದ್ದೀನಿ ಅಂತ ದಯವಿಟ್ಟು ಸಾಮಾನ್ಯ ಮತದಾರನಾಗಿ ಹೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ರೇಸ್ ಮಾಡಿರೋ ಪ್ರಶ್ನೆಗಳು ಸೀರಿಯಸ್ ಆಗಿದ್ದಾವೆ. ಅಲ್ಲ, ಸೀರಿಯಸ್ ಆಗಿರ್ಬೇಕಾದ್ರೆ ಅದಕ್ಕೊಂದು ದಾಖಲೆ ಬೇಕಲ್ಲ, ಅವಾಗಲೇ ಸೀರಿಯಸ್ನೆಸ್ ಅಂತ ಬರೋದಿಲ್ಲ. ಟುಸ್ಪಟ್ ಹಾಕಿನ. ನೆಕ್ಸ್ಟ್ ಅಜಿತ್, ಮಹದೇವಪುರದ ಬಗ್ಗೆ ಕೆಲವೊಂದು ಸ್ಟಾಟಿಸ್ಟಿಕ್ಸ್ ಹೇಳ್ಬೇಕು ಅಜಿತ್. 2009 ಅಲ್ಲಿ ಬಿಜೆಪಿಗೆ ಬಿದ್ದಂತ ಓಟು 45.63%, 2014 55.48%, 2019 59.93%, 2024 64.7%. ಅಂದ್ರೆ ಅಲ್ಲಿ ಮಾಡಿದಂತ ಒಳ್ಳೆ ಕಾರ್ಯಗಳಿಂದ ಬಿಜೆಪಿ ಓಟು 2009 ಇಂದನೂ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇದು ಎಂಪಿದು. ಲೆಟ್ ಮಿ ಕಮ್ ಟು MLA. 2008 ಬಿಜೆಪಿ ಬಿದ್ದಂತ ಮತ 76,376 ಮತಗಳು. 2013 1,10,244 ಮತಗಳು. 2018 1,41,682 ಮತಗಳು. 2023 1,81,731 ಮತಗಳು. ಸಿ ಅಲ್ಲಿ ಮಾಡಿದಂತ ಒಳ್ಳೆ ಕೆಲಸಗಳಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ಇನ್ಕ್ರೀಸಿಂಗ್. ಲೋಕಸಭಾ ಓಟಿನ ಪರ್ಸೆಂಟೇಜ್ ಹೇಳ್ತಾ ಇದ್ದೀರಿ, ವಿಧಾನಸಭಾ ಓಟಿನ ನಂಬರ್ಸ್ ಹೇಳ್ತಾ ಇದ್ದೀರಿ. ಎನಿ ರೀಸನ್? ಅಲ್ಲ, ಎನಿ ರೀಸನ್ ಅಂತ ನಂತರ ನಂಬರ್ ಇವಾಗ ಇಮಿಡಿಯೇಟ್ ಆಗಿ ಸಿಕ್ಕಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಓಕೆನಾ? ನೆಕ್ಸ್ಟ್ ಅಲ್ಲಿ ಡೆವಲಪ್ಮೆಂಟ್ ಅಂತ ಬಂದಾಗ ನಿಮಗೆ 2016-17ರಲ್ಲಿ BBMP ವ್ಯಾಪ್ತಿಗೆ ಬರುವಂತ ಒಂದು ಪ್ರಾಪರ್ಟೀಸ್ ನಂಬರ್ಸ್ ನಿಮಗೆ 1,48,743 ಇತ್ತು. ಅದರಿಂದ ಬಂದಂತ ಪ್ರಾಪರ್ಟಿ ಟ್ಯಾಕ್ಸ್ BBMPಗೆ 361 ಕೋಟಿ. ವೆರಾಸ್ 2024-25 8 ವರ್ಷಗಳ ನಂತರ ಆ ವಲಯದಲ್ಲಿರುವಂತಹ ಪ್ರಾಪರ್ಟೀಸು 3,59,468. ಅದರಿಂದ ಬಂದಂತ ಟರೆಗೆ BBMPಗೆ 885 ಕೋಟಿ. ಬೇಸಿಕಲಿ ನಿಮ್ಗೆ ಆ ವಲಯದಲ್ಲಿ ಒಂದು IT ಹಬ್ ಇದೆ, ಮೈಗ್ರೆಂಟ್ಸ್ ಇದಾರೆ, ಕಂಪನಿಗಳಿದಾವೆ, ಬರ್ತಾ ಇದಾವೆ. ಆಬ್ವಿಯಸ್ಲಿ ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ವೋಟ್ ನಂಬರ್ ಜಾಸ್ತಿ ಆಗ್ತಾ ಇದೆ. They are all voting for BJP because of development, nothing else. ಇದು ಬೇಸಿಕ್ ಕಾಮನ್ ಸೆನ್ಸ್ ಅಬೌಟ್ ಮಹದೇವಪುರ. ಇನ್ ರಿಗಾರ್ಡಿಂಗ್ ಶ್ರೀವತ್ಸವ, ಒಂದು ನಿಮಿಷ ಮುಗಿಸ್ತೀನಿ. ಶ್ರೀವತ್ಸವ ಬಗ್ಗೆ ಅವ್ರು ಹೇಳಿದ್ರು, ಅವ್ರ ಇದ್ದಾರೆ ಎಲ್ಲಾನು ಆಯ್ತಾ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವ್ರು ಇಷ್ಟೆಲ್ಲ ಮಾತಾಡ್ತಲ್ಲ ರಾಹುಲ್ ಗಾಂಧಿ, ಅವ್ರು ಹೇಳ್ದಂಗೆ ಚಾಮರಾಜಪೇಟೆ ಗಾಂಧಿನಗರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಗಾಂಧಿನಗರದಲ್ಲಿ ಅವರು ಕೊಟ್ಟಂತ ಪ್ರತಿಯೊಂದು ಉದಾಹರಣೆಗೂ ಅರವಿಂದ್ ಲಿಂಬಾವಳಿ ಅವರು ಎಕ್ಸಾಂಪಲ್ ಸಮೇತ ಫಿಸಿಕಲ್ ಚೆಕ್ ಮಾಡಿ ಹೇಳಿದ್ರು. ಆ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಲ್ಲಿ 80 ಜನದ ಹೆಸರು ವೋಟರ್ ಲಿಸ್ಟ್ ಇದ್ರು, ಹಾಕಿರೋದು ಬರೀ 6 ಜನ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೆ ಮತಗಳ ಪರ್ಸೆಂಟೇಜ್ 52% ಅಷ್ಟೇ ಆಗಿರೋದು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೇಳಿದ್ರು. ನಾಗರಾಜ್ ಯಾದವ್ ಅವಾಗಿಂದ ಟ್ರಾನ್ಸ್ಪರೆನ್ಸಿ ಜನಗಳ ಸಮಸ್ಯೆ ನಾವು ಅದಕ್ಕೆ ಬಂದಿರೋದು. ಇಲ್ಲಿ ಮುಖ್ಯವಾಗಿ ಜನಗಳ ಬಗ್ಗೆ ನಾವು ಮಾತಾಡೋದಕ್ಕಿಂತ ಬರೀ ರಾಜಕೀಯ ಪಕ್ಷಗಳು ಒಡೆದಾಟ ಆಗ್ತಾ ಇದೆ. ಆಸ್ ಯೂಶುವಲ್ ಒಂದು ಎಲೆಕ್ಷನ್ ಆಗಬೇಕು ಅಂದರೆ ಮೊದಲು ಏನು ಮಾಡ್ತೀವಿ ನಾವು? 6 ತಿಂಗಳು ಮುಂಚೆನೇ ವೋಟರ್ ಲಿಸ್ಟ್ ಕೊಡ್ತೀವಿ. ವೋಟ್ ಆದಮೇಲೆ ಈ ವೋಟರ್ ಲಿಸ್ಟನ್ನ ಚೆಕ್ ಮಾಡಬೇಕಾದ್ದು ಪ್ರತಿಯೊಂದು ಪಾರ್ಟಿಯ ಕರ್ತವ್ಯ. ಈ ಸತಿ ಕಾಂಗ್ರೆಸ್ 136 ಸೀಟ್ ಗೆದ್ದಿದ್ದಾರೆ, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಪ್ರತಿಯೊಂದು ಪಕ್ಷಗಳಿಗೂ 6 ತಿಂಗಳು ಮುಂಚೆನೇ ವೋಟರ್ ಲಿಸ್ಟ್ ಕೊಡ್ತಾರೆ. ಪ್ರತಿ ಬೂತ್ನಲ್ಲೂ ವೋಟರ್ ಲಿಸ್ಟ್ ಚೆಕ್ ಮಾಡಲಿಕ್ಕೆ ಪ್ರತಿಯೊಬ್ಬ ಪಕ್ಷದ ಒಬ್ಬೊಬ್ಬ ಪ್ರತಿನಿಧಿ ಇರ್ತಾನೆ. ಯಾರು ವೋಟ್ ಆಗ್ತಾವ್ರೆ, ಯಾರು ವೋಟ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿರುತ್ತೆ. ಅಲ್ಲಿ ಲೋಕಲ್ ಐಟ್ ಇರ್ತಾರೆ. ಬಂದು ಆರೋಪ ಮಾಡ್ಲಿಕ್ಕೆ ಅಲ್ಲ ನಾವು ಹೇಳ್ತಾ ಇರೋದು. ಸೊ ನಿಮ್ಗೆ ಹಂಗಿದ್ದಾಗ ಸಾಕಷ್ಟು ವಿಚಾರಗಳು ಚರ್ಚೆಗಿರ್ತವೆ. ನಾನು ಸುಮ್ಮನೆ ಇಲ್ಲಿ ಜಾಸ್ತಿ ಉದಾಹರಣೆ ತಗೋತಾ ಇಲ್ಲ. ಚಾಮರಾಜನಗರದಲ್ಲಿ ಅನೂರ್ ಅಂತ ಒಂದಿದೆ. ಇವ್ರು ಹೇಳ್ತಾ ಇದ್ರು ನಮ್ಮ ರಾಹುಲ್ ಗಾಂಧಿಯವರು 0-0 ಬರ್ತಾ ಇದೆ ಅಂತ. ನಾನು ಅದಕ್ಕೆ ಈಗ ಹೇಳಿದ್ರು, ಇದನ್ನ 6 ತಿಂಗಳು ರಿಸರ್ಚ್ ಮಾಡಿ. ದಿಸ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್. ನನ್ನ ಟೀಮು ಬರೀ ಒಂದೇ ದಿನಕ್ಕೆ ಮಾಡಿರೋಂಥ ಕೆಲಸ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಹೋರಾಟ ಮಾಡೋವಂಥದ್ದಲ್ಲ. ಇಲ್ಲೇ ನಿಮ್ಮ ಕಾರ್ಯಕರ್ತರು ಇದ್ದಾರೆ, ಅವ್ರ ಕೈಲೇ ಹೋರಾಟ ಮಾಡಿಸಿ. ಅದ್ರ ಜೊತೆಗೆ ಎರಡನೇ ವಿಚಾರ ಹೇಳ್ತೀನಿ. 221ನೇ ಕಾನ್ಸ್ಟೆನ್ಸಿ ಹನೂರ್ ಅನ್ನೋ ಕಾನ್ಸ್ಟೆನ್ಸಿಲಿ ಒಂದು ಹಳ್ಳಿಲಿ 0-0-0 ಇದೆ. ಬೇಕಾದ್ರೆ ಅದು ದಾಖಲಾತಿಗಳನ್ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಈ ತರ ಇರುವಂತ ಮತ್ತೆ ಅದನ್ನ ಇಟ್ಕೊಂಡು ನೀವು ದೊಡ್ಡ ಸುದ್ದಿ ಅನ್ನೋ ಲೆಕ್ಕಕ್ಕೆ ಪಾಪ ಒಬ್ಬ ರಾಷ್ಟ್ರೀಯ ನಾಯಕನ ಬೆಂಗಳೂರಿಗೆ ಕರ್ಕೊಂಡ್ಬಂದು ನಿಮ್ಮ ಅಧಿಕಾರಿಗಳನ್ನ, ಈಗ ನಿಮ್ಮ ಕೆಳಗಿರುವಂತ ಅಧಿಕಾರಿಗಳೇ, ಈಗ ವಾರ್ಡ್ ಕೆಲಸ ಮಾಡುವಂತವ್ರು ಯಾರು, ನೋಡಲ್ ಅಧಿಕಾರಿಗಳು ಯಾರು, ಜನಗಣತಿ ಮಾಡೋದಕ್ಕೆ ಬಿಟ್ಟಂಗೆ ತನಿಖೆಗೆ ಒಳಪಡಿಸಿ ಜಾತಿ ಗಣತಿ ಮಾಡೋದಕ್ಕೆ ಬಿಟ್ಟಂಗೆ ಇದಕ್ಕೊಂದ್ಸಲ ಬಿಟ್ಟು ಬಿಡಿ ಎಲ್ಲರೂ ಅಂತ. ಥ್ಯಾಂಕ್ ಯು ಸೋ ಮಚ್ 3 ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.